ಅಯ್ಯ, ಮರ್ತ್ ಬಿಟ್ರ ಅಯ್ಯ? 10 ವರ್ಷದ ಹಿಂದೆ ಕಾಶಿಲಿ ತಮ್ಮ ಪಾದಕ್ಕೆ ಬಿದ್ದು ತಮ್ಮ ಆಶೀರ್ವಾದ ಪಡ್ಕೊಂಡಿದ್ದೆ. ಇವತ್ತು ತಮ್ಮ ಕೃಪೆಯಿಂದ ಒಳ್ಳೆ ಸ್ಥಾನದಲ್ಲಿದ್ದೀನಯ್ಯ. ಇಲ್ಲಿದ್ದೀರಾ ಅಂತ ಯಾರೋ ಹೇಳಿದ್ರು, ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕಡೆಯಿಂದ ಇದೊಂದು ಸಣ್ಣ ಕಾಣಿಕೆ, ಸ್ವೀಕರಿಸಬೇಕು. ಏನಿದು? ಇದನ್ನ ತಮಗಾಗಿ ತಂದಿದ್ದೀನಯ್ಯ. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ಎಲ್ಲ ತಿಳಿದು ನೀವೇ ಹೀಗೆ ಹೇಳಿದ್ರೆ ಹೇಗಯ್ಯ? ಜಗತ್ತಲ್ಲಿ ಇದಿಲ್ದೇ ಇದ್ರೆ ಬದುಕೋದಿಕ್ಕೆ ಆಗೋದಿಲ್ಲ. ಇದೊಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬೋದಯ್ಯ. ಈಗ ನಿನ್ಗೇನ್ ಬೇಕು? ನಿಮ್ಮ ಆಶೀರ್ವಾದದಿಂದ ನನಗೆಲ್ಲ ಇದೆ, ಆದ್ರೆ ನೆಮ್ಮದಿ ನೆಮ್ಮದಿ ಒಂದಿಲ್ಲಯ್ಯ. ನನಗದು ಬೇಕಯ್ಯ. ನೆಮ್ಮದಿ ತಗೋ. ಹಣದಿಂದ ಏನ್ ಬೇಕಾದ್ರೂ ತಗೊಳಕ್ ಸಾಧ್ಯ ಅಂದೆ, ಹಣದಿಂದ ನೆಮ್ಮದಿ ತಗೋ. ಸಾಧ್ಯನಾ? ಅಯ್ಯ, ಎಲ್ಲ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ ದಿನ ಹಂಚು. ನೀನ್ ಹಂಚು ಹಣದಿಂದ 10 ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು. ನೆಮ್ಮದಿ ತನಕ್ ತಾನೇ ಸಿಗುತ್ತೆ. ಹಂಚ್ತೀನಯ್ಯ. ಹಾ, ಹಂಚು. ದೇವರು ಮನಸ್ಸು ಕೊಟ್ಟಾಗ ಹಂಚ್ಬಿಡ್ಬೇಕು. ಆಗ್ಲೇ ನಿನಗ್ ನೆಮ್ಮದಿ, ಇನ್ನೊಬ್ಬರಿಗೆ ಉಪಕಾರ. ಹಂಚು. ಆಗ್ಲಯ್ಯ, ಹಂಚುತ್ತೀನಿ. ನಿಮ್ಗೆಲ್ಲ ಏನ್ ಬೇಕು? ದೇವ್ರ ಆಶೀರ್ವಾದ ತಗೊಳಕ್ ಬಂದಿ ಸ್ವಾಮಿ. ದೇವ್ರ? ಮನುಷ್ಯನ ದೇವ್ರು ಮಾಡಬೇಡಿ, ಅದು ಒಳ್ಳೇದಲ್ಲ. ನಿಮ್ ಕೆಲ್ಸಾನೇ ನಿಮಗ್ ದೇವ್ರು. ಅದನ್ನ ನೋಡ್ಕೋ ಹೋಗಿ. ಹೋಗಿ. ಗುರುಭ್ಯೋ ನಮಃ. ಏನು? ಅಯ್ಯ, ನಿಮ್ಮನ್ನೇನೋ ಕೇಳಬೇಕು ಅಂತ ಬಂದೆ, ಆದರೆ ನಿಮ್ಮ ನೋಡಿದ ತಕ್ಷಣ ನಂಗೆ ಯಾಕೋ ಮಾತೇ ಬರ್ತಿಲ್ಲ. ನಿಮ್ಮ ನೋಡಿ ಸಂತೋಷ ಆಯ್ತು. ನಾ ಬರ್ತೀನಿ. ಒಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ? ಹೌದಯ್ಯ, ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಹಾಗೂ ನಮ್ಮ ಸಾಹುಕಾರ ಮದುವೆ ಆಗದೆ ನಾನು ಹೆಂಗೆ ಮದುವೆ ಆಗಲಿ? ಅದಕ್ಕೆ ನಮ್ಮ ಸಾಹುಕಾರಿಗೆ ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ. ನೀನು ಇಷ್ಟಪಡೋದನ್ನೇ ನಿಮ್ಮ ಸಾಹುಕಾರರು ಇಷ್ಟಪಡ್ತಿದಾರಲ್ಲಪ್ಪ? ಹೌದಯ್ಯ, ಅವರು ಬೇಗ ಮದುವೆ ಆಗ್ಬೇಕು ಅಂತಿದ್ದಾರೆ. ಆಶೀರ್ವಾದ. ಇನ್ಮೇಲೆ ತಾನೇ ಆಟನೇ ಇರೋದು. ಅದನ್ನ ನೋಡ್ಬೇಕು ಅಂತ ತಾನೇ ಈ ಜಡ ಹಿಡಿದ ದೇಹ ಇಲ್ಲಿವರೆಗೂ ಬಂದಿರೋದು. ಅಯ್ಯ, ನೀವೇನು ಹೇಳ್ತಿದ್ರ ಅಂತ ಅರ್ಥ ಆಗ್ತಿಲ್ಲ. ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ. ಮನೆಗೆ ಹೋಗಿ ನೋಡು. ನೀನು ಹೇಳ್ಬೇಕಂತ ನುಗ್ತಿದ್ಯಲ್ಲ.
ಅವನು ಹೇಳ್ದೆ ಕೇಳ್ದೆ ಮನೆ ಒಳಗೆ ನುಗ್ತಿದ್ದಾನೆ. ಯಾರ್ ತಾವು? ನೋಡೋಕೊಂಥರ ಇದ್ರು, ಮುಖದಲ್ಲಿ ಎಂಥ ದೈವ ಕಳೆ ಅಲ್ಲ. ತಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋಕೆ ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲಯ್ಯ. ಈ ಪ್ರಪಂಚ ಅರ್ಥ ಆಗದಿದ್ದವ್ರಿಗೆ ನರಕ, ಅರ್ಥ ಮಾಡ್ಕೊಂಡ್ರೆ ಅದೇ ಸ್ವರ್ಗ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡವ್ರು ಇದಾರಾ? ಓ ಇದಾರೆ. ಈ ಮನೆ ಯಜಮಾನಿ ಅಮ್ಮ ಇದ್ದಾರೆ. ಅವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲವರು? ಮನೆಯಲ್ಲಿಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ದೇವಸ್ಥಾನಕ್ಕೆ ಹೋದ್ರ? ಅಲ್ಲಿಗೆ ಯಾಕೆ ಹೋದ್ರು? ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಸ್ವಾಮಿ? ದೇವ್ರು ನೋಡಕ್ಕೆ. ಹಾಗಾದ್ರೆ ಇದೇನು? ಅವನಿರೋ ಜಾಗ ಬಿಟ್ಟು ಎಲ್ಲೆಲ್ಲೋ ಹುಡುಕಾಡ್ತಾ ಇರ್ತಾರೆ ಹುಚ್ಚಿ ಜನ. ಏನೆಲ್ಲ ಮಕ್ಕ ನೋಡ್ತಾ ಇದ್ರ? ಕೆಲಸ ಮಾಡೋಗಿ ಎಲ್ಲಾರು. ನಾನು ಇಲ್ದಂದ್ರೆ ಅಷ್ಟೇ, ನನ್ ಮಕ್ಳೆಲ್ಲ ಕೆಲ್ಸನೇ ಮಾಡೋದಿಲ್ಲ ಕಳ್ ನನ್ ಮಕ್ಳು. ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಹುಚ್ಚು. ಕೆಲವ್ರಿಗೆ ಹಣದ ಹುಚ್ಚು, ಕೆಲವ್ರಿಗೆ ಪದವಿ ಹುಚ್ಚು, ಇನ್ ಕೆಲವ್ರಿಗೆ ಹೆಸರು ಮಾಡೋ ಹುಚ್ಚು. ಆದ್ರೆ ನಿನಗೆ ನಿಮ್ಮ ಮಾವನ್ ಮಗಳನ್ನ ಮದುವೆ ಆಗೋ ಹುಚ್ಚು. ನನ್ನ ಮನಸ್ಸಲ್ಲಿದ್ದು ಇವ್ರಿಗೇನು ಗೊತ್ತಾಯ್ತು? ನಿಜವಾಗ್ಲೂ ದೇವ್ರೇ. ನಮಸ್ಕಾರ ಕಣವ. ನಮಸ್ಕಾರ. ಅಮ್ಮ ಎಲ್ಲಮ್ಮ? ಅಪ್ಪ ಕಾಣಿಸ್ತಾನೆ ಇಲ್ವಲ್ಲಮ್ಮ? ಕಣ್ಣೆದುರಿಗೆ ಇದ್ರು ನಾನ್ ಮಾತ್ರ ಅವ್ರನ್ನ ಅಪ್ಪ ಅಂತ ಕರೆಯಕ್ಕೆ ಆಗ್ಲಿಲ್ವಲ್ಲಮ್ಮ? ನೀನೇನು ಯೋಚನೆ ಮಾಡಬೇಡ ಮುತ್ತು. ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ ಮೇಲೆ ಅವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ.
ಹೇಗಿದ್ದೀನಮ್ಮ? ನಿನ್ನನ್ನು ಈ ರೀತಿ ನೋಡಕ್ಕೆ ಇಷ್ಟು ವರ್ಷ ಬೇಕಾಯ್ತಲ್ಲಪ್ಪ. ಸಾವ್ಕಾರ್ರೆ, ಇಲ್ಲ, ಇವತ್ತಿಂದ ನಮ್ಗೆಲ್ಲರಿಗೂ ಡಿ.ವಿ. ಸಾವ್ಕಾರರು. ಅನ್ನ ಕೊಡು ಯಜಮಾನ್ರು. ಇಲ್ಲ, ಈ ಮುತ್ತು ಯಾವತ್ತಿದ್ರು ನಿಮ್ಗಳು ಸೇವೆ ಮಾಡೋ ಸೇವಕ. ಯಜಮಾನ್ರಿಗೆ